ಸ್ಟ್ಯಾಂಡರ್ಡ್ ಅಕ್ಸೆಸರೀಸ್ ಅಂತ ಈ ಟಾಪ್ ಎಂಡ್ ಮಾಡಲಲ್ಲಿ ನಿಮಗೆ ರೇರ್ ವ್ಯೂ ಮಿರರ್ಸ್ ಬರುತ್ತೆ. ಆಮೇಲೆ ಈ ಟಾಪ್ ರ್ಯಾಕ್ ಬರುತ್ತೆ. ನೀವು ಎಕ್ಸ್ಟ್ರಾ ಟಾಪ್ ರ್ಯಾಕ್ ಹಾಕ್ಸೋಷ್ಟು ಅವಶ್ಯಕತೆ ಇಲ್ಲ. ನಿಮ್ಗೆ ಏನಾದ್ರು ಟಾಪ್ ಬಾಕ್ಸ್ ಹಾಕ್ಸ್ಬೇಕು ಅಂತಂದ್ರೆ ಕ್ಯಾರಿ ಗಾರ್ಡ್ ಮ್ಯಾಂಡೇಟರಿ ಆಗಿ ಬರುತ್ತೆ. ನಕಲ್ ಗಾರ್ಡ್ಸ್ ಎಕ್ಸ್ಟ್ರಾ ತಗೋಬೇಕು, ಅದು ಸ್ಟಾಕ್ ಎಲ್ಲ ಕಡೆನೂ ಇಲ್ಲ. ಫ್ರಂಟ್ ಫೆಂಡರ್ ಸಿಗುತ್ತೆ, ಆ ಫ್ರಂಟ್ ಫೆಂಡರ್ಸ್ ಅಷ್ಟೇ ಎಲ್ಲ ಕಡೆನೂ ಸ್ಟಾಕ್ ಇಲ್ಲ. ಗಾಡಿನಲ್ಲಿ ಟ್ಯಾಂಕ್ ದೊಡ್ಡದಾಗಿ ಕೊಟ್ಟಿದ್ದಾರೆ, ಬಟ್ ಹೊಟ್ಟೆ ಚಿಕ್ಕದಾಗಿ ಕೊಟ್ಟಿದ್ದಾರೆ. 12 to 12.5 ಲೀಟರ್ಸ್ ಆಫ್ ಪೆಟ್ರೋಲ್ ಮಾತ್ರ ಇಡಿಸುತ್ತೆ. ರೇಂಜ್ ನಿಮ್ಗೆ ಕಡಿಮೆ ಆಗುತ್ತೆ, ಬಟ್ ನಿಮ್ಗೆ ಆವರೇಜ್ ಮೈಲೇಜ್ ಅರೌಂಡ್ 29-30 ಕೊಡುತ್ತೆ. ಈ ಅಪಾಚಿನವರು ಡಿಫ್ರೆಂಟ್ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ. ಇದರಲ್ಲಿ ಇಂಜಿನ್ ಜನರೇಟ್ ಮಾಡೋ ಹೀಟ್ ನ ಇಲ್ಲಿ ಮೇಲ್ಗಡೆಯಿಂದ ತಗೊಂಡ್ ಬಂದು ಇಲ್ಲಿ ಕೆಳಗಡೆ ಹೋಗೋ ತರ ಪ್ಲಾನ್ ಮಾಡಿದ್ದಾರೆ. ಬಟ್ ಅಕಾರ್ಡಿಂಗ್ ಟು ರೈಡರ್ ನಾನ್ ಯೂಸ್ ಮಾಡಿರೋ ಪ್ರಕಾರ ಇಲ್ಲಿ ಸ್ವಲ್ಪ ಹೀಟ್ ಜನರೇಟ್ ಆಗ್ತಿದೆ. ಈ ಲೋಕಲ್ ಸಿಟಿ ರೈಡ್ಸ್ ಅಲ್ಲೆಲ್ಲ ಇಲ್ಲಿ ಹೀಟ್ ತುಂಬಾ ಫೀಲ್ ಆಗ್ತಿದೆ. ಬ್ಯಾಶ್ ಪ್ಲೇಟ್ ಕೂಡ ಪ್ರಿಟಿ ಮಚ್ ಸಾಲಿಡ್ ಆಗಿದೆ. ಸಣ್ಣ ಪುಟ್ಟ ರೈಡರ್ಸ್ಗೆ ನಾರ್ಮಲ್ ಟ್ರಯಲ್ಸ್ ಮಾಡ್ತೀನಿ ಅನ್ನೋರಿಗೆ ಇದು ಸಾಕು. ಇಲ್ಲ ಅಂದ್ರೆ ಆಫ್ಟರ್ ಮಾರ್ಕೆಟ್ ಅಲ್ಯೂಮಿನಿಯಂ ಬ್ಯಾಶ್ ಪ್ಲೇಟ್ ಹಾಕ್ಸ್ಕೋಗುತ್ತೆ.